ನಮಸ್ತೆ ಸುಮಂತ್ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಕೌಂಟೆನ್ಸಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀರಪ್ಪ ಅಂದರೆ ಪ್ರಾಬ್ಲಮ್ ನಂಬರ್ 1 ಜರ್ನಲ್ ಎಂಟ್ರಿ. ಜರ್ನಲ್ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಜರ್ನಲಿಂಗ್ ಅಂದ್ರೆ ಏನು, ಜರ್ನಲ್ ಅಂದ್ರೆ ಏನು, ಜರ್ನಲ್ ಅಂದ್ರೆ ಏನು, ಅದ್ರ ಜೊತೆ ನರೇಷನ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಮೊದಲನೇದಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಜರ್ನಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಜರ್ನಲ್ ಪ್ರಾಬ್ಲಮ್ಗಳನ್ನ ಫಸ್ಟ್ ಮೊದಲಾಗಿ ಜರ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇರೋದು. ಅದೇ ರೀತಿ ಲಾಸ್ಟ್ ಕ್ವಶನ್ ಕೂಡ ಬಂದಿದೆ. ಈಗ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೆ. ಆ ಜರ್ನಲ್ ಪ್ರಾಬ್ಲಮ್ ನೀವು ನೋಡಬಹುದು. ಇಷ್ಟು ಗಣೇಶ್ ಅನ್ನುವಂತ ಒಂದು ಪ್ರಾಬ್ಲಮ್ ಇವತ್ತು ಸಾಲ್ವ್ ಮಾಡ್ತಾ ಇದೀವಿ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಬಿಡೋಣ. ಹಾಗಾದ್ರೆ ಫಸ್ಟ್ ನೋಡಿ, 2012 ಇದೆ, ಜನವರಿ ಇದೆ, ಸೊ ಡೇಟ್ 1 ಇದೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಿಸ್ಟರ್ ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ನೋಡಿ, ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ವ್ಯವಹಾರ, ಅದು ಸಣ್ಣ ಚಹಾದ ಅಂಗಡಿ ಹಿಡ್ಕೊಂಡು ದೊಡ್ಡ ಟಾಟಾ ಬಿರ್ಲಾ ಅಂತ ಒಂದು ದೊಡ್ಡ ಕಂಪನಿವರೆಗೂ ಎಂತಾದ್ರೂ ಬಿಸ್ನೆಸ್ ಇದೆ, ಎಂತದೇ ಬಿಸ್ನೆಸ್ ಇದೆ. ಸೊ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಇರುತ್ತೆ. ಏನಂತ ಇರುತ್ತೆ, ಇನ್ವೆಸ್ಟ್ಮೆಂಟ್. ಹಣವನ್ನ ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಸಣ್ಣ ಚಹಾದ ಅಂಗಡಿ ಹಿಡ್ಕೊಂಡು ದೊಡ್ಡ ಕಂಪ್ನಿವರೆಗೂ ಹೇಳ್ತಾ ಇದ್ದೀನಿ ನಾನು. ಅದ್ರ ಮಧ್ಯದಲ್ಲಿ ಎಂತ ಬೇಕಂತ ಕಂಪ್ನಿ ಬಂದ್ರು ಅಲ್ಲಿ ಹಣವನ್ನ ಬಿಸ್ನೆಸ್ ಅಲ್ಲಿ ಹಾಕಲೇಬೇಕು. ಹಾಕಿದ್ಮೇಲೆ ನಮಗೆ ಏನ್ ಬರುತ್ತೆ, ಲಾಭ ಬರುತ್ತೆ. ಅದಕ್ಕಾಗಿ ಯಾವತ್ತು ಫಸ್ಟ್ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ, ಸಂಸ್ಥೆಯ ಮೊದಲ ಟ್ರಾನ್ಸಾಕ್ಷನ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಕ್ಯಾಶ್ ಇನ್ವೆಸ್ಟೆಡ್ ಇಂಟು ದಿ ಬಿಸ್ನೆಸ್. ಏನಂತ ಕರಿತೀವಿ, ಕ್ಯಾಶ್ ಇನ್ವೆಸ್ಟೆಡ್ ಆರ್ ಕ್ಯಾಶ್ ಕಮೆನ್ಸ್ಡ್ ಅಂದ್ರೂ ಒಂದೇ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂದ್ರೂ ಒಂದೇ, ಎಲ್ಲ ಒಂದೇ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಕ್ಯಾಶ್ ಕಮೆನ್ಸ್ಡ್ ವಿತ್ ಬಿಸ್ನೆಸ್, ಆಮೇಲೆ ಕ್ಯಾಶ್ ಇನ್ವೆಸ್ಟೆಡ್ ಇಂಟು ಬಿಸ್ನೆಸ್, ಎಲ್ಲ ಒಂದೇ. ಸೊ ಅದಕ್ಕಾಗಿ ಫಸ್ಟ್ ಎಂಟ್ರಿ ಏನ್ ಬರುತ್ತಪ್ಪ ಅಂದ್ರೆ ಕ್ಯಾಶ್ ಇನ್ವೆಸ್ಟೆಡ್, ಕ್ಯಾಶ್ ಕಮೆನ್ಸ್ಡ್ ಅಂತ ಬಂದಾಗ ಅವಾಗ ನಾವೇನ್ ಮಾಡಬೇಕು, ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ಯಾಶ್ ಅನ್ನೋದೇನು ಆಸ್ತಿನ, ಕ್ಯಾಶ್ ಏನಿದು, ಕ್ಯಾಶ್ ಅನ್ನೋದು ಏನು, ಕ್ಯಾಶ್ ಅನ್ನೋದೇನ್ರಿ, ಆಸ್ತಿನ ಅಥವಾ ಲಾಸ್, ಎಕ್ಸ್ಪೆನ್ಸಿಸ್, ಇನ್ಕಮ್, ಯಾವ್ದು ಆಸ್ತಿ. ರಿಯಲ್ ಅಕೌಂಟ್ ಬರುತ್ತೆ ಕ್ಯಾಶ್. ಎಲ್ಲಿ ಬರುತ್ತೆ, ರಿಯಲ್ ಅಕೌಂಟ್. ಕ್ಯಾಶ್ ಅನ್ನೋದು ಆಸ್ತಿ. ಆ ಕಾರಣಕ್ಕಾಗಿ ರಿಯಲ್ ಅಕೌಂಟ್ ರೂಲ್ಸ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನ್ ಬಂತು ಅದು ಡೆಬಿಟ್ ಮಾಡಬೇಕು, ಏನ್ ಹೋಯ್ತು ಅದು ಕ್ರೆಡಿಟ್ ಮಾಡಬೇಕು. ಸೊ ಕ್ಯಾಶ್ ಎಲ್ಲಿ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಇದು ಬಿಸ್ನೆಸ್. ಕ್ಯಾಶ್ ಇನ್ವೆಸ್ಟೆಡ್ ಇಂಟು ಬಿಸ್ನೆಸ್. ಇಲ್ಲಿ ಬಿಸ್ನೆಸ್ ಮ್ಯಾನ್ ಇದ್ದಾನೆ ನೋಡಿ. ನಾನು ಫಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಬಿಸ್ನೆಸ್ ಮ್ಯಾನ್ ಇಸ್ ಡಿಫರೆಂಟ್, ಬಿಸ್ನೆಸ್ ಇಸ್ ಡಿಫರೆಂಟ್. ಬಿಸ್ನೆಸ್ ಮ್ಯಾನ್ ಗೆ ಬಿಸ್ನೆಸ್ ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಅವನು ಇನ್ವೆಸ್ಟ್ ಮಾಡ್ತಾನೆ, ಅಮೌಂಟ್ ಹೂಡಿಕೆ ಮಾಡ್ತಾನೆ, ಪ್ರಾಫಿಟ್ ಅನ್ನ ಪಡಿತಾನೆ. ಸೊ ಅದಕ್ಕಾಗಿ ಬಿಸ್ನೆಸ್ ಮ್ಯಾನ್ ಬೇರೆ, ಬಿಸ್ನೆಸ್ ಬೇರೆ. ಈಗ ಏನಾಗುತ್ತೆ, ಫಸ್ಟ್ ಎಂಟ್ರಿ ಏನು, ಕ್ಯಾಶ್ ಇನ್ವೆಸ್ಟೆಡ್ ಇಂಟು ದಿ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಕ್ಯಾಶ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾವು ಯಾರ ಹತ್ರ ನಿಂತ್ಕೊಂಡು ಯೋಚನೆ ಮಾಡಬೇಕು, ಬಿಸ್ನೆಸ್ ಅಲ್ಲಿ ನಿಂತ್ಕೊಂಡು ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೋಬೇಕಾ ಅಥವಾ ಬಿಸ್ನೆಸ್ ಮ್ಯಾನ್ ಕಡೆಯಿಂದ ಅರ್ಥ ಮಾಡ್ಕೋಬೇಕಾ, ಬಿಸ್ನೆಸ್ ಕಡೆ ನಿಂತ್ಕೊಂಡು. ಇವಾಗ ಹಾಗಾದ್ರೆ ಕ್ಯಾಶ್ ಬಂತ ಅಥವಾ ಕ್ಯಾಶ್ ಹೋಯ್ತಾ, ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್ ಆಯ್ತು. ಕಮ್ಸ್ ಇನ್ ಅಂದ್ರೆ ಡೆಬಿಟ್ ಆಗಿ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಏನ್ ಮಾಡ್ಬೇಕು, ಡೆಬಿಟ್ ಅಕೌಂಟ್. ಆದ್ರೆ ಕ್ರೆಡಿಟ್ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕು. ಅದಕ್ಕಾಗಿ ಫಸ್ಟ್ ಎಂಟ್ರಿ ಡೇಟ್ ಎಷ್ಟು ಕೊಟ್ಟಿದ್ದಾರೆ, 2012 ಅಂತ ಬರೀಬೇಕು. ಡೇಟ್ ಎಷ್ಟು ಕೊಟ್ಟಿದ್ದಾರೆ, ಜನವರಿ 1. ಕ್ಯಾಶ್ ಅಕೌಂಟ್ ಕ್ಯಾಶ್ ಅಕೌಂಟ್ ಡೆಬಿಟ್, ಇಲ್ಲೇ ಬರಬೇಕು ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಬಿ ನಲ್ಲಿ ಬಿ ಕ್ಯಾಶ್ ಇನ್ವೆಸ್ಟೆಡ್ ಇನ್ ಬಿಸ್ನೆಸ್. ಫಸ್ಟ್ ಎಂಟ್ರಿ ಕ್ಲೋಸ್ ಆಯ್ತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟಿದೆ ಅಮೌಂಟ್ ಚೆಕ್ ಮಾಡ್ರಿ, 60,000 ಇದೆ. ಅದಕ್ಕಾಗಿ ಇಲ್ಲಿ 60,000 ಬರಬೇಕು, ಇಲ್ಲಿ 60,000 ಬರಬೇಕು. ಬೇಗ ಬರ್ಕೋಬೇಕು. ಎಲ್ಲ ಕಾಲಮ್ ಯಾವತ್ತು ಚಿಕ್ಕದಾಗಬೇಕು, ಅದೇನು ದೊಡ್ಡದಾಗ್ತದೆ ನಡೆಯುತ್ತೆ. ಫಸ್ಟ್ ಎಂಟ್ರಿ ಕ್ಲೋಸ್ ಆಯ್ತು. ಸೆಕೆಂಡ್ ಎಂಟ್ರಿ ಏನ್ ಕೊಟ್ಟಿದ್ದಾರೆ ಹೇಳಿ ನೀವು. ಸೆಕೆಂಡ್ ಎಂಟ್ರಿ ಏನ್ ಕೊಟ್ಟಿದ್ದಾರೆ, ಇದು ಬ್ಯಾಂಕ್ ಅಂತ ತಿಳ್ಕೊಂಡು. ಅರ್ಥ ಆಗ್ತಿದ್ಯಾ? ಈಗ ಬ್ಯಾಂಕ್ ನಾವು ಪೇ ಮಾಡ್ತಾ ಇದೀವಿ. ಎಷ್ಟು ಪೇ ಮಾಡ್ತಾ ಇದೀವಿ, ಪೇಡ್ ಟು ಬ್ಯಾಂಕ್. 20,000 ರೂಪಾಯಿ ಬ್ಯಾಂಕಿಗೆ ಕಟ್ತಾ ಇದೀವಿ.
ಹಾಗಾದ್ರೆ ಬಿಸ್ನೆಸ್ ಇಂದ ಕ್ಯಾಶ್ ಹೊರಗಡೆ ಹೋಯ್ತಾ ಅಥವಾ ಒಳಗಡೆ ಬಂತಾ? ಬಿಸ್ನೆಸ್ ಇಂದ ಕ್ಯಾಶ್ ಬ್ಯಾಂಕಿಗೆ ಹೋಯ್ತು ಅಂದ್ರೆ ಹೊರಗೆ ಹೋಯ್ತಾ ಅಥವಾ ಒಳಗೆ ಬಂತ? ಹೊರಗಡೆ ಹೋಯ್ತು ಅಂದ್ರೆ ಬ್ಯಾಂಕಿಗೆ ಹೋಯ್ತು. ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅನ್ನೋದೇನು? ಆಸ್ತಿ. ಆಸ್ತಿಗಳ ಅಕೌಂಟ್ ಏನಾಗುತ್ತೆ? ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೋಸ್ ಔಟ್ ಹೋಗಿದ್ದನ್ನ ಕ್ರೆಡಿಟ್ ಮಾಡಬೇಕು, ಬಂದಿದ್ದನ್ನ ಡೆಬಿಟ್ ಮಾಡಬೇಕು. ಯಾವ ಬ್ಯಾಂಕ್ ಹೋಯ್ತು? ಯಾವ ಬ್ಯಾಂಕ್ ಇದೆ? ಆಮೇಲೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಆಗುತ್ತೆ. ಇಷ್ಟೇ ತಿಳ್ಕೊಳ್ಳಿ, ಸಿಂಪಲ್ ಆಗಿ ಫಿಕ್ಸ್. ಬ್ಯಾಂಕ್ ಕಡಿದ್ರೆ ಫಸ್ಟ್ ಬ್ಯಾಂಕ್ ಬರುತ್ತೆ, ಬ್ಯಾಂಕ್ ಇಂದ ತಕೊಂಡ್ರೆ ಫಸ್ಟ್ ಕ್ಯಾಶ್ ಬರುತ್ತೆ. ಈ ರೂಟ್ ಅವ್ರು ನೆನಪಿಟ್ಕೊಳ್ಳಿ. ಏನಂತ ತಿಳ್ಕೋಬೇಕು? ಕ್ಯಾಶ್ ಬಿಟ್ಟು ಎಸ್ ಬಿ ಐ ಇತ್ತು, ಎಸ್ ಬಿ ಐ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಬಿಟ್ಟು ಕೆನರಾ ಬ್ಯಾಂಕ್ ಇರ್ತದೆ, ಕೆನರಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಬಿಟ್ಟು ಐ ಸಿ ಐ ಸಿ ಬ್ಯಾಂಕ್ ಇರ್ತದೆ, ಐ ಸಿ ಐ ಸಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಬಿಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅದೇ ಕ್ಯಾಶ್ ರಿಸೀವ್ಡ್ ಫ್ರಮ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇತ್ತಂದ್ರೆ ಅವಾಗ ಕ್ಯಾಶ್ ಅಕೌಂಟ್ ಡೆಬಿಟ್, ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್. ಒಂದೇ ಫಸ್ಟ್ ಪ್ರಾಬ್ಲಮ್ ಇದೆ, ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾಶ್ ಪೇಡ್ ಟು ಬ್ಯಾಂಕ್, ಅದಕ್ಕಾಗಿ ಜನವರಿ ಎಷ್ಟಿದೆ ನಡೆಯೋದು? ಜನವರಿ 4. ಓಕೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಮೀನ್ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್. ಅಲ್ಲಿ ಏನಿದೆ ಅಂತ ಬರೀ, ಪೇಡ್ ಇಂಟು ಬ್ಯಾಂಕ್. ಇಷ್ಟೇ ಅಮೌಂಟ್, ಇಷ್ಟೇ ಅಮೌಂಟ್ 10,000. ಟ್ರಾನ್ಸಾಕ್ಷನ್ ನಂಬರ್ 2. ಇನ್ನ 5 ಜನವರಿ 5. ಇದು ನಾನು ಹೇಳ್ತೀನಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಏನಾಗುತ್ತೆ? ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್. ಸಿಂಪಲ್ ಇದೆ. ಪರ್ಚೇಸ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್. ಯಾಕಂದ್ರೆ ಗೂಡ್ಸ್ ಫಾರ್ ಕ್ಯಾಶ್ ಇದೆ, ಅದಕ್ಕಾಗಿ ಗೂಡ್ಸ್ ಬಂದ್ರೆ ಪರ್ಚೇಸ್ ತಗೋಬೇಕು. ಪರ್ಚೇಸ್ ಅಕೌಂಟ್ debit to cash account mean goods purchased for cash. amount ಎಷ್ಟಿದೆ? ಎಲ್ಲಿ ನೋಡ್ತಾ ಇದ್ದೀವಿ? 20,000. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ 20,000. ಇದು ಪರ್ಚೇಸ್ ಅಕೌಂಟ್ ಇಂಟು ಕ್ಯಾಶ್. ನೆಕ್ಸ್ಟ್ ಎಂಟ್ರಿ ನಿಮಗೆ ಕೊಡ್ತೀನಿ, ನೋಡೋಣ ಯಾರು ಸಾಲ್ವ್ ಮಾಡ್ತಿದ್ದಾರೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಯಾರು ಸಾಲ್ವ್ ಮಾಡ್ತಿದ್ದಾರೆ? ಹಾ, ಏನಾಗುತ್ತೆ? ಕ್ಯಾಶ್ ಆಮೇಲೆ ಸೇಲ್ಸ್. ಇನ್ನೊಂದು ನೆನಪಿಟ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು, ಕಂಪಲ್ಸರಿ ನೆನಪಿಟ್ಬೇಕು. ಸೇಲ್ಸ್ ಅನ್ನೋದು ಯಾವಾಗಲೂ ಮೇಲೆ ಬರಲ್ಲ. ಯಾವಾಗ ಮೇಲೆ ಬರುತ್ತೆ ಅಂದ್ರೆ ಸೇಲ್ಸ್ ರಿಟರ್ನ್ ಆದಾಗ ಮಾತ್ರ ಮೇಲೆ ಬರುತ್ತೆ. ಅಲ್ಲಿವರೆಗೂ ಸೇಲ್ಸ್ ಅನ್ನೋದು ನೀವೇನಾದ್ರೂ ಮೇಲೆ ಸೇಲ್ಸ್ ಬರೋದು, ಕೆಳಗಡೆ ಕ್ಯಾಶ್ ಬರೋದು, ಬ್ಯಾಂಕ್ ಏನ ಬರೋದು, ಅದು ರಾಂಗ್. ಅದೇ ರೀತಿ ಇನ್ನೊಂದು ನೆನಪಿಟ್ಕೊಳ್ಳಿ, ಪರ್ಚೇಸ್ ಅನ್ನೋದು ಯಾವಾಗಲೂ ಕೆಳಗಡೆ ಬರಲ್ಲ. ಅಂದ್ರೆ ಈ ಈ ಈ ಏನಿದೆಯಲ್ಲ ಇಲ್ಲಿ ಬರಲ್ಲ ಇಲ್ಲ. ಸೊ ಅದು ಯಾವಾಗಲೂ ಮೇಲೆ ಬರುತ್ತೆ. ಸೇಲ್ಸ್ ಅನ್ನೋದು ಯಾವಾಗಲೂ ಕೆಳಗಡೆ ಬರುತ್ತೆ. ಯಾವಾಗ ಕೆಳಗೆ ಬರುತ್ತೆ ಅಂದ್ರೆ ಪರ್ಚೇಸ್ ರಿಟರ್ನ್ ಇದ್ದಾಗ ಕೆಳಗೆ ಬರುತ್ತೆ, ಸೇಲ್ಸ್ ರಿಟರ್ನ್ ಇದ್ದಾಗ ಮೇಲೆ ಬರುತ್ತೆ. ಸೇಲ್ಸ್ ಪರ್ಚೇಸ್ ಇದ್ದಾಗ ಪರ್ಚೇಸ್ ರಿಟರ್ನ್ ಕೆಳಗೆ ಬರುತ್ತೆ. ಸೊ ಇವಾಗ ರೂಲ್ಸ್ ಅನ್ನ ನೆನಪಿಟ್ಕೋಬೇಕು. ಸಿಂಪಲ್ ಇದೆ. ಒಂದ್ಸರಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಂತ ಬೇಕಂತಹ ಜರ್ನಲ್ ರಿಕಾರ್ಡ್ ಸಾಲ್ವ್ ಮಾಡ್ತಾರೆ. ಸೊ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಇದೆ. ಸೊ ಇಂತ ಒಂದು 5-6 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ನೋಡೋಣ. ಸೊ ನೆಕ್ಸ್ಟ್ ಹೋಗ್ತಾ ಇದೆ ಏನಂದ್ರೆ ಜನವರಿ 8. ಯಾರು ಹೇಳ್ತಾರೆ ನೋಡಿ? ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆನ್ ಕ್ರೆಡಿಟ್. ಸಿಂಪಲ್ ಇದೆ. ಅರ್ಥ ಮಾಡ್ತೀನಿ. ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಅಂತ ಕೊಟ್ಟು ಆನ್ ಕ್ರೆಡಿಟ್ ಕೊಟ್ಟಿದ್ದಾರೆ. ಆನ್ ಕ್ರೆಡಿಟ್ ಸಂಬಂಧ ಏನ? ಆನ್ ಕ್ರೆಡಿಟ್ ಅಂದ್ರೆ ಉದ್ರಿ, ಅದರ ಅರ್ಥ ಉದ್ರಿ. ದರ್ಶನ್ ಕಡೆಯಿಂದ ಉದ್ರಿಯಾಗಿ ನಾವು ಗೂಡ್ಸ್ ನ ಪರ್ಚೇಸ್ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಗೂಡ್ಸ್ ಬದಲಾಗಿ ಏನು ತಗೋಬೇಕು ಅಂತ ಹೇಳಿದೀನಿ?
ಪರ್ಚೇಸ್ ಅಂತ ಹೇಳಿದೆ. ಓಕೆ, ಹಾಗಾಗಿ ಆನ್ ಕ್ರೆಡಿಟ್ ಬಂತಂದ್ರೆ ಹೆಸರು ತಗೋಬೇಕು ಅಂತ ಹೇಳಿದೀನಿ. ಎರಡು ಎಂಟ್ರಿ ಬಂದು, ಎರಡು ಎಂಟ್ರಿ ಒಂದು ಪರ್ಚೇಸ್ ಅಕೌಂಟ್ ಇದೆ, ಒಂದು ದರ್ಶನ್ ಅಕೌಂಟ್ ಇದೆ. ಸೊ ಈಗ ಪರ್ಚೇಸ್ ಮೇಲೆ ಬರ್ಬೇಕಾ ದರ್ಶನ್ ಮೇಲೆ ಬರ್ಬೇಕಾ? ನಾನು ಫಸ್ಟ್ ರೂಲ್ಸ್ ಹೇಳಿ ಪರ್ಚೇಸ್ ಅಕೌಂಟ್ ಮೇಲೆ ಬರುತ್ತೆ. ಈ ರೂಲ್ಸ್ ಹೇಳಿ ಪರ್ಚೇಸ್ ಅಕೌಂಟ್ ಬರುತ್ತೆ ಮೇಲೆ ಬರುತ್ತೆ, ದರ್ಶನ ಆಗೋದು ಕೆಳಗೆ ಬರುತ್ತೆ. ಒನ್ ಮೇಲೆ ಬಂದದ್ದು ಇನ್ನೊಂದು ಕೆಳಗೆ ಬರುತ್ತೆ. ಸೊ ಅದಕ್ಕಾಗಿ ಜನವರಿ ಎಷ್ಟು ದಿನ ನಡೀತಾ ಇದು? ಜನವರಿ 8. ಓಕೆ, ಪರ್ಚೇಸ್ ಅಕೌಂಟ್ ಡೆಬಿಟ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ದರ್ಶನ್ ಅಕೌಂಟ್. Being purchase goods from Darshan, purchase goods from Darshan on credit next on January 9. ಏನು ಕೊಟ್ಟಿದ್ದಾರೆ ನೋಡೋಣ. Sold goods to Sudeep on credit. ಇದನ್ನ ಯಾರು ಹೇಳ್ತಾರೆ ನೋಡೋಣ. Sold goods ಯಾರಿಗೆ ಬರಲ್ಲ ಪೇಮೆಂಟ್. Sold goods to Sudeep on credit. ಯಾರು ಹೇಳ್ತಾರೆ? Sudeep account debit to sales account. Sudeep account debit to sales. ಮತ್ತೆ ಯಾರು ಹೇಳ್ತಾರೆ? ಹಾ, ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಸುದೀಪ್ ಅಕೌಂಟ್. ಸೇಲ್ಸ್ ಅಕೌಂಟ್ ಡೆಬಿಟ್ ಟು Sudeep account. ಮತ್ತೆ ಯಾರು ಹೇಳ್ತಾರೆ? ಗುಡ್. ನೆಕ್ಸ್ಟ್ ಎರಡು ಎಂಟ್ರಿ ಹೇಳಿದ್ರು. ಒಬ್ಬ ವಿದ್ಯಾರ್ಥಿ ಏನು ಹೇಳಿದ್ರು ಅಂದ್ರೆ ಸುದೀಪ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಂತ ಹೇಳಿದ್ರು. ಸೋಲ್ಡ್ ಅಂದ್ರೆ ಸೇಲ್ಸ್. ಇನ್ನೊಬ್ರು ವಿದ್ಯಾರ್ಥಿಗಳು ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಸುದೀಪ್ ಅಕೌಂಟ್ ಇದೆ. ಈಗ ತಾನೇ ಜಸ್ಟ್ ಹೇಳಿದೆ ನಾನು, ಸೇಲ್ಸ್ ಅನ್ನೋದು ಯಾವಾಗಲೂ ಫಸ್ಟ್ ಬರಲ್ಲ, ಅದು ಯಾವಾಗಲೂ ಕೆಳಗಡೆನೆ ಬರುತ್ತೆ. ಸೇಲ್ಸ್ ಯಾವಾಗಲೂ ಇಲ್ಲೇ ಬರುತ್ತೆ. ನೀವು ಫಸ್ಟ್ ಸೇಲ್ಸ್ ಓದಿದ್ರು, ಹಾಗಾಗಿ ಸುದೀಪ್ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್ ರೈಟ್. ಅದೇ ರೈಟ್ ಇಲ್ಲಿ ಬರ್ಕೊಂಡು ಹೇಗೆ ಬಂತು. ಸುದೀಪ್ ಅಕೌಂಟ್ ಡೆಬಿಟ್ ಸುದೀಪ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್. Being sold goods to Sudeep on credit. So company ಎಷ್ಟಿದೆ? 25. 25 ಅಲ್ಲ ಎಷ್ಟು? 25 10. Sold goods for cash ಅಂತಲ್ಲ ಇವಾಗ ಜನವರಿ 6 ನಂಬರ್ ಬಂದಿಲ್ಲ, ಅದು ನೆಕ್ಸ್ಟ್ ಬರ್ತಿದ್ದೀವಿ. ಓಕೆ, ಅದನ್ನ ಬಿಡಿ. 25 ಯಾವುದು ಪರ್ಚೇಸ್ ನಂಬರ್ 10,000 ಆಗಬೇಕು. ಒಂದು ಎಂಟ್ರಿ ಬಿಟ್ಟಿದ್ದೀನಿ, ಅದನ್ನು ನೆಕ್ಸ್ಟ್ ಎಂಟ್ರಿ ತಗೊಳ್ತೀನಿ. ಇಲ್ಲಿ 10,000 ಬರುತ್ತೆ. ನೆಕ್ಸ್ಟ್ ಇನ್ನೊಂದು 20,000. ಸರಿ, ಜನವರಿ ನಂಬರ್ 6 ಒಂದು ಬಿಟ್ಟಿದ್ದೀನಿ. ಇಲ್ಲಿ 5 ಆಗಿದ ತಕ್ಷಣ 6 ಒಂದು ಎಂಟ್ರಿ ಇತ್ತು, ಅದನ್ನ ತಗೊಳ್ತಾ ಇದ್ದೀನಿ. ಜನವರಿ 6 ಗೆ ಫಸ್ಟ್ 6 ಬರ್ದು, ಆಮೇಲೆ 5 6 ಬರ್ದು, ಆಮೇಲೆ 8 ಬರೀ. 5 ಬರ್ದು 6 ಬರೀ, ಆಮೇಲೆ 8 ಬರೀ. ಓಕೆ, ಸೊ ಜನವರಿ ನಂಬರ್ 6 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇದೆ. ಯಾರು ಹೇಳ್ತೀರಾ? ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೇಲ್ಸ್ ಯಾವುದು ಕೆಳಗೆ ಬರುತ್ತೆ? ಕ್ಯಾಶ್ ಮಾಡಿಬಿಟ್ಟು ಸಿಂಪಲ್ ಇದೆ. ಕ್ಯಾಶ್ ಅಕೌಂಟ್ ಡೆಬಿಟ್ to sales account. We sold goods for cash. Amount is there. 25,000. Sold goods for cash. Complete.
ಸೊ ಇಲ್ಲಿ ಎಲ್ಲಿವರೆಗೂ ಕಂಪ್ಲೀಟ್ ಆಯ್ತು ಅಂದ್ರೆ 9 ಎಂಟ್ರಿವರೆಗೂ ಕಂಪ್ಲೀಟ್ ಆಯ್ತು. ಜನವರಿ 9 ತನಕ ಕಂಪ್ಲೀಟ್ ಆಗಿದೆ. ಜನವರಿ 15, 18 ಎರಡಿದಾವೆ. ಸ್ವಲ್ಪ ಇದು ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಹೊಸ ಎಂಟ್ರಿ ಬಂದು 9 ಕಂಪ್ಲೀಟ್ ಆಯ್ತು. ಇನ್ನ ಎಂಟ್ರಿ ನಂಬರ್ 15 ಯಾವುದು? ಎಂಟ್ರಿ ನಂಬರ್ 15 ಹೇಳ್ತಾ ಇದ್ವಿ. ಜನವರಿ 15 ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಬರೀತೀನಿ ಅದನ್ನ. ರಿಟರ್ನ್ ಗೂಡ್ಸ್ ಟು ದರ್ಶನ್. ರಿಟರ್ನ್ಡ್ ಗೂಡ್ಸ್ ಟು ದರ್ಶನ್. ರಿಟರ್ನ್ ಗೂಡ್ಸ್ ಟು ದರ್ಶನ್ ಏನು ರಿಟರ್ನ್ ಗೂಡ್ಸ್ ಟು ದರ್ಶನ್. ಅದಕ್ಕಿಂತ ಮುಂಚೆ ದರ್ಶನ್ ಅನ್ನೋರು ಎಲ್ಲರೂ ಮೊದಲು ಬಂದಿದ್ರ ನೋಡಿ ಇಲ್ಲಿ ಬಂದನಾ? ದರ್ಶನ್ ಅಕೌಂಟ್ ಜನವರಿ 8 ಏನ್ ಎಂಟ್ರಿ ಇತ್ತಂದ್ರೆ ದರ್ಶನ್ ಕಡೆಯಿಂದ ನಾವು ಕೆಲವೊಂದಿಷ್ಟು ಗೂಡ್ಸ್ ನ ತಂದಿದ್ವಿ. ಇದು ದರ್ಶನ್, ಇದು ನಮ್ಮ ಬಿಸ್ನೆಸ್. ಇದು ದರ್ಶನ್, ಇದು ನಮ್ಮ ಬಿಸ್ನೆಸ್. ದರ್ಶನ್ ಕಡೆಯಿಂದ ಎಷ್ಟನ್ನ ಪರ್ಚೇಸ್ ಮಾಡಿದ್ವಿ ಇಲ್ಲಿ ನೋಡಿ. ಪರ್ಚೇಸ್ ಫ್ರಮ್ ದರ್ಶನ್ ಅವನ ಕಡೆಯಿಂದ ಉದ್ರಿ ತಂದಿದ್ವಿ. ಎಷ್ಟು? 10,000 ವಸ್ತು ನಾವು ಉದ್ರಿ ತಂದಿದ್ವಿ. ಓಕೆ, 10,000 ಅಮೌಂಟ್ ನಮಗೆ ದರ್ಶನ್ ಇಂದ ಬಂತು. ಗೂಡ್ಸ್ ಬಂತು, ನಾವು ಕ್ಯಾಶ್ ನ ಕೊಟ್ಟಿದ್ವಿ. ಇನ್ನೂ ಕ್ಯಾಶ್ ಕೊಟ್ಟಿಲ್ಲ, ಕೊಡ್ಬೇಕಿತ್ತು. ಅಂದ್ರೆ ಉದ್ರಿ ಆಗಿತ್ತು. ಎಷ್ಟು ಒಂದು ಎಂಟ್ರಿ ಆಗಿತ್ತು, ಕ್ಯಾಶ್ ಕೊಟ್ಟಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ 10,000 ವಸ್ತು ತಂದಿದ್ವಿ. ಅದರಲ್ಲಿ ಕೆಲವೊಂದಿಷ್ಟು ನಾವು ವಾಪಸ್ ಕಳಿಸ್ತಾ ಇದೀವಿ. ಯಾಕೆ ಕಳಿಸ್ತೀವಿ ವಾಪಸ್ನ? ವಸ್ತುವನ್ನು ಪರ್ಚೇಸ್ ಮಾಡಿ ವಾಪಸ್ ಯಾಕೆ ಕಳಿಸ್ತೀವಿ? ಡ್ಯಾಮೇಜ್ ಆಗಿದೆ ಅಥವಾ ಹಾಳಾಗಿರುತ್ತೆ ಅಥವಾ ಇನ್ನೊಂದೇನು ನಾವು ಹೇಳಿರುವಂತ ವಸ್ತು ಬಿಟ್ಟು ಬೇರೆ ವಸ್ತು ಬಂದಿರ್ತಾವೆ. ಅದಕ್ಕೆ ಏನಂತೀವಿ? ಏನೋ ಅಂತೀವಿ ಎಫಿಷಿಯನ್ಸಿ ಗೂಡ್ಸ್ ಅಂತ ಏನೋ ಕರಿತೀವಿ, ಅಥವಾ ರಾಂಗ್ ಪ್ರಾಡಕ್ಟ್ ಅಂತ ಕರಿತೀವಿ. ಇವೆಲ್ಲ ಬಂದಿರ್ತವೆ. ಸೊ ದರ್ಶನ್ ಕಡೆಯಿಂದ ವಸ್ತು ನಾವು ತಗೊಂಡಿದ್ವಿ. 25,000 ಎಷ್ಟಿದೆ? 10,000 ತಗೊಂಡಿದ್ವಿ. 10,000 ಕೊಟ್ಟು 10,000 ರೂಪಾಯಿ ವಸ್ತು ತಗೊಂಡಿದ್ವಿ. ವಾಪಸ್ ಎಷ್ಟು ಕಳಿಸ್ತಾ ಇದೀವಿ ನಾವು? ರಿಟರ್ನ್ ಗೂಡ್ಸ್ ಟು ದರ್ಶನ್ 1,000 ಫಾರ್ ಡ್ಯಾಮೇಜ್ ಅವರು ಕೊಟ್ಟಿದ್ದಾರೆ. ರಿಟರ್ನ್ ಗೂಡ್ಸ್ ಟು ದರ್ಶನ್, ದರ್ಶನ್ಗೆ 1,000 ವಸ್ತುನ ವಾಪಸ್ ಕಳಿಸಿದ್ವಿ. ಯಾಕಂದ್ರೆ ಡ್ಯಾಮೇಜ್ ಆಗಿದೆ. ಅರ್ಥ ಆಯ್ತಾ? ಫಸ್ಟ್ ಏನಾಗಿತ್ತು? ಪರ್ಚೇಸ್ ಆಗಿತ್ತು. ಈಗ ಏನ್ ಮಾಡ್ತಾ ಇದೀವಿ? ರಿಟರ್ನ್ ಮಾಡ್ತಾ ಇದೀವಿ. ಹಾಗಾದ್ರೆ ಏನಿತ್ತು? ಪರ್ಚೇಸ್ ರಿಟರ್ನ್ ಅಕೌಂಟ್. ಏನಂತ ಕರಿತೀವಿ? ಪರ್ಚೇಸ್ ರಿಟರ್ನ್ ಅಕೌಂಟ್. ಪರ್ಚೇಸ್ ಮೇಲ್ ಬಂದ್ರೆ ಪರ್ಚೇಸ್ ರಿಟರ್ನ್ ಅಕೌಂಟ್ ಎಲ್ಲಿ ಬರುತ್ತೆ? ಕೆಳಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ನೆನಪಿರ್ಬೇಕು. ಪರ್ಚೇಸ್ ಎಲ್ಲಿ ಬರುತ್ತೆ? ಯಾವಾಗಲೂ ಮೇಲ್ ಎಲ್ಲಿ ಬರುತ್ತೆ. ಪರ್ಚೇಸ್ ರಿಟರ್ನ್ ಅಕೌಂಟ್ ಎಲ್ಲಿ ಬರುತ್ತೆ? ಕೆಳಗಡೆ ಬರುತ್ತೆ. ಹಾಗಾಗಿ ಈ ಎಂಟ್ರಿ ಏನಾಗುತ್ತೆ? ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಹಾಗಾದ್ರೆ ಮೇಲೆ ಯಾರು ಬರ್ತಾರೆ? ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶ್ ಬರುತ್ತೆ. ಇಲ್ಲಿ ಕ್ಯಾಶ್ ಕೊಟ್ಟಿಲ್ಲ, ಯಾರು ಬರ್ತಾರೆ? ದರ್ಶನ್ ಬರ್ತಾನೆ. ಅದಕ್ಕಾಗಿ ದರ್ಶನ್ ಅಕೌಂಟ್ ಬಿಟ್ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ದರ್ಶನ್ ಅಕೌಂಟ್ ಬರ್ಕೊಳ್ಳಿ. ದರ್ಶನ್ ಅಕೌಂಟ್ ಬಿಟ್ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಫಸ್ಟ್ ಎಂಟ್ರಿ ಇದೆ. ಸೊ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಈ ಥರ ಹೇಳಿದ್ದೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಟ್ರೈ ಮಾಡಿ. ಬೀಯಿಂಗ್ ರಿಟರ್ನ್ ಗೂಡ್ಸ್ ಟು ದರ್ಶನ್ ಕಂಪ್ಲೀಟ್ ಆಯ್ತು. ಅಮೌಂಟ್ ಎಷ್ಟಿದ್ರು? 1,000. ನೆಕ್ಸ್ಟ್ ಎಂಟ್ರಿ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ರಿಸೀವ್ಡ್ ಗೂಡ್ಸ್ ರಿಟರ್ನ್ ಬೈ ಸುದೀಪ್. ಸುದೀಪ್ ನಾವು ಸೋಲ್ಡ್ ಮಾಡಿದ್ವಿ ನೋಡಿ. ಸುದೀಪ್ ಅಕೌಂಟ್ ಆಗಿತ್ತು ಸೇಲ್ಸ್ ಅಕೌಂಟ್. ಸುದೀಪ್ಗೆ ನಾವು ಸೇಲ್ಸ್ ಮಾಡಿದ್ವಿ. ಇದು ನಮ್ಮ ಬಿಸ್ನೆಸ್. ಇನ್ನೊಂದ್ಸರಿ ಕೇಳ್ಕೊಳ್ಳಿ, ನಮ್ಮ ಬಿಸ್ನೆಸ್ ಇದೆ. ಇಲ್ಲಿ ಸುದೀಪ್ ಇದ್ದಾನೆ. ಸುದೀಪ್ಗೆ ನಾವು ಏನ್ ಮಾಡಿದ್ವಿ? ಸೋಲ್ಡ್ ಮಾಡಿದ್ವಿ. ಎಷ್ಟು ಅಮೌಂಟ್ ಸೋಲ್ಡ್ ಮಾಡಿದ್ವಿ? ಕೊಟ್ಟಿದ್ದಾರೆ ನೋಡಿ. ಎಷ್ಟಿದೆ ಅಮೌಂಟ್ ಸುದೀಪ್ಗೆ? 20,000 ಅಮೌಂಟ್ ನ ಸೋಲ್ಡ್ ಮಾಡಿದ್ವಿ. 20,000 ಅಮೌಂಟ್ 20,000 ಗೂಡ್ಸ್ ಅನ್ನ ನಾವು ಸುದೀಪ್ಗೆ ಸೋಲ್ಡ್ ಮಾಡಿದ್ವಿ. ಅವಾಗ ಸುದೀಪ್ ಏನ್ ಮಾಡ್ತಾನೆ? ಅದ್ರ ಡ್ಯಾಮೇಜ್ ಆಗಿರೋ ವಸ್ತುವನ್ನ ವಾಪಸ್ ಕಳಿಸ್ತಾ ಇದ್ದಾನೆ. ಎಷ್ಟು ಅಮೌಂಟ್ ಕಳಿಸ್ತಾರೆ ನೋಡಿ. ರಿಟರ್ನ್ ಗೂಡ್ಸ್ ರಿಸೀವ್ಡ್ ಗೂಡ್ಸ್ ರಿಟರ್ನ್ ಬೈ ಸುದೀಪ್ ಎಷ್ಟಿದೆ? 2,000 ವಸ್ತುನ ನಮಗೆ ವಾಪಸ್ ಕಳಿಸಿದ. ಯಾರು ಕಳಿಸಿದ? ಸುದೀಪ್ ಕಳಿಸಿದ. ಸೇಲ್ಸ್ ಆಯ್ತು. ನೆಕ್ಸ್ಟ್ ರಿಟರ್ನ್ ಆಯ್ತು. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಸೇಲ್ಸ್ ರಿಟರ್ನ್ ಅಕೌಂಟ್. ಇನ್ನೊಂದ್ಸರಿ ಹೇಳ್ಬೇಕು, ಸೇಲ್ಸ್
and return account, sales return account. ಸೇಲ್ಸ್ ಎಲ್ಲಿ ಬರುತ್ತೆ? ಮೇಲ್ಗಡೆ ಬರುತ್ತೆ. ಸೇಲ್ಸ್ ರಿಟರ್ನ್ ಕೆಳಗಡೆ ಬರುತ್ತೆ. ಸಿಂಪಲ್ ಅದಕ್ಕಾಗಿ ಇಲ್ಲ ಸೇಲ್ಸ್ ಕೆಳಗಡೆ ಬರುತ್ತೆ, ಸೇಲ್ಸ್ ರಿಟರ್ನ್ ಮೇಲ್ಗಡೆ ಬರುತ್ತೆ. ಅದಕ್ಕಾಗಿ ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಸುದೀಪ್ ಅಕೌಂಟ್. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ತಯಾರಾಗಿ. ಬೇಯಿಂಗ್ ಏನ್ ಬರಬೇಕು? ಬೇಯಿಂಗ್ return goods by Sudhir from Sudhir, return goods from Sudhir. ಈಸಿ ಇದೆ, ಪ್ರಾಬ್ಲಮ್ ಇಲ್ಲ, ಸಿಂಪಲ್ ಇದೆ. ಫಸ್ಟ್ ಎಂಟ್ರಿ ಇದೆ, ಅಂಡರ್ಸ್ಟ್ಯಾಂಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಅಂಡರ್ಸ್ಟ್ಯಾಂಡ್ ಮಾಡೋದು ಟ್ರೈ ಮಾಡಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವೇ ರಿಪೀಟ್ ಬರೋದ್ರಿಂದ ಈಸಿ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಇನ್ನ ಜನವರಿ ಎಷ್ಟಾಯ್ತು ನೋಡಿದ್ರೆ? ಜನವರಿ 18 ಆಯ್ತು. ಇನ್ನು ಜನವರಿ 20 ಏನು ಕೊಟ್ಟಿದ್ದಾರೆ? ಬಾಟ್ ಫರ್ನಿಚರ್. ಬಾಟ್ ಅಂದ್ರೆ ಪರ್ಚೇಸ್, ಬರ್ಕೊಳ್ಳಿ ಸೈಡ್ಗೆ. ಅಂದ್ರೆ ಬಾಟ್ ಅಂದ್ರೆ ಏನು? ಪರ್ಚೇಸ್. ಬಾಟ್ ಅಂದ್ರೆ ಏನು? ಪರ್ಚೇಸ್ ಅರ್ಥ, ಅದೆಷ್ಟು ಪರ್ಚೇಸ್ ಅಂತ ಅರ್ಥ. ಓಕೆ, ಪರ್ಚೇಸ್ ಫರ್ನಿಚರ್ ಯಾರು ಹೇಳ್ತೀರಾ? ಇದ್ರ ಅನ್ನಷ್ಟು ಇದ್ರೆ ಜನಕ್ಕೆ ಯಾರು ಹೇಳ್ತಾರೆ? ಈಸಿ ಇದೆ. ಪರ್ಚೇಸ್ ಫರ್ನಿಚರ್, ಫರ್ನಿಚರ್ ಕೊಂಡ್ಬಿಟ್ಟು ವೆರಿ ಗುಡ್. ಫರ್ನಿಚರ್ ಕೊಂಡ್ಬಿಟ್ಟು ಕ್ಯಾಶ್. ಯಾಕೆ ಫರ್ನಿಚರ್ ಬಂತು? ಫರ್ನಿಚರ್ ಇಸ್ ಅ ಸೆಟ್, ಗೂಡ್ಸ್ ಬರಲ್ಲ ಅಲ್ಲಿ. ಹಾಗಾದ್ರೆ ಪರ್ಚೇಸ್ ಫರ್ನಿಚರ್ ಇದೆ. ಫರ್ನಿಚರ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಬಿಲ್, ಫರ್ನಿಚರ್ ಪರ್ಚೇಸ್, ಬಿಲ್ ಫರ್ನಿಚರ್ ಪರ್ಚೇಸ್. ಜನವರಿ ನೆಕ್ಸ್ಟ್ ಎಷ್ಟಿದೆ? ಜನವರಿ 21 ಏನ್ ಪಡಿದ್ದಾರೆ? ಪೇಡ್ ಟು ದರ್ಶನ್. ದರ್ಶನ್ಗೆ ದುಡ್ಡು ಕೊಡ್ತಾ ಇದೀವಿ. ದರ್ಶನ್ is a receiver. Who is the receiver here? Darshan is the receiver. Paid to Darshan. Darshan ತೆಗೆದುಕೊಳ್ತಿದ್ದಾನೆ, ಕ್ಯಾಶ್ ಅನ್ನ ದರ್ಶನ್ ತೆಗೆದುಕೊಳ್ತಿದ್ದಾನೆ. ಇವಾಗ ದರ್ಶನ್ ರಿಸೀವರ್ ಇದ್ದಾನೆ. ರಿಸೀವರ್ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ದರ್ಶನ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್. ದರ್ಶನ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಹಿಂದಿನ ವಿಡಿಯೋಗಳನ್ನ ನೋಡದೇ ಇದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗದೇ ಇರಲ್ಲ. ಅಲ್ಲಿ ಕೊಟ್ಟಿರುವಂತ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಮ್ಲ್ ಅಕೌಂಟ್, ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಯ್ತು ಅಂದ್ರೆ ಈ ವಿಡಿಯೋ ಅರ್ಥ ಆಗ್ತದೆ. ನೀವು ಪರ್ಸನಲ್, ರಿಯಲ್ ಮತ್ತು ನಮ್ಲ್ ಅಕೌಂಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವೇ ಎಂಟ್ರಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಫಸ್ಟ್ ಆ ವಿಡಿಯೋಗಳನ್ನ ನೋಡ್ಬೋದು. ದರ್ಶನ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಬಿಲ್, ಕ್ಯಾಶ್ ಪೇಡ್ ಟು ದರ್ಶನ್, ಕ್ಯಾಶ್ ಪೇಡ್ ಟು ದರ್ಶನ್. ಫಸ್ಟ್ ಎಂಟ್ರಿ ಇದೆ, ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 27 ರಿಸೀವ್ಡ್ ಗುಡ್ಸ್ ಫ್ರಮ್ ಸುದೀಪ್. ಸುದೀಪ್ ಕೊಡ್ತಾ ಇದ್ದಾನೆ ಜನವರಿ 27. ಸುದೀಪ್ ಇಂದ ಕ್ಯಾಶ್ ಬರ್ತಾ ಇದೆ. ಸುದೀಪ್ ಈಸ್ ಗಿವರ್ ಆರ್ ರಿಸೀವರ್? ಈ ಕಡೆ ನೋಡಿ ಫಸ್ಟ್. ಸುದೀಪ್ ಈಸ್ ಗಿವರ್ ಆರ್ ರಿಸೀವರ್? ಸುದೀಪ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್. ಸುದೀಪ್ ಕಡೆಯಿಂದ ಕ್ಯಾಶ್ ನ ತೆಗೆದುಕೊಳ್ತಾ ಇದೀವಿ. ಇವನು ಗಿವರ್ ಆದ್ನ ರಿಸೀವರ್ ಆದ್ನ? ಗಿವರ್ ಗೆ ನಾವು ಏನ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಇಲ್ಲಿ ಏನು ಇಲ್ಲ ಅಂದ್ರೆ ಕ್ಯಾಶ್ ಡೆಬಿಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಕ್ಯಾಶ್ ಮಾಡಿಬಿಟ್ಟು ಸುದೀಪ್ ಅಕೌಂಟ್. ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ಯಾಶ್ ಮಾಡಿಬಿಟ್ಟು ಸುದೀಪ್ ಅಕೌಂಟ್. Cash received from Sudeep. Cash received from Sudeep. Last entry, January
ಪೇಡ್ ಸ್ಯಾಲರಿ ನಮ್ಲ ಅಕೌಂಟ್ ಒಂದೇ ಬಿಟ್ಟಿದ್ದಾರೆ. ಪೇಡ್ ಸ್ಯಾಲರಿ, ಸ್ಯಾಲರಿ ಇಸ್ ನಮ್ಲ ಅಕೌಂಟ್. ಸ್ಯಾಲರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್. ಪೇಡ್ ಮಾಡ್ತಾ ಇದೀವಿ, ಸ್ಯಾಲರಿ ಪಡೆದ್ರೆ ಏನಾಗುತ್ತೆ? ಸ್ಯಾಲರಿ ಅಕೌಂಟ್ ಡೆಬಿಟ್ ಕ್ಯಾಶ್. ರೆಂಟ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ವೇಜಸ್, ಪೇಡ್ ವೇಜಸ್ ಅಂದ್ರೆ ವೇಜಸ್ ಅಕೌಂಟ್ ಡೆಬಿಟ್ ಕ್ಯಾಶ್. ಪೇಡ್ ವೇಜಸ್ ಬೈ ಚೆಕ್ ಅಂತಂದ್ರೆ ವೇಜಸ್ ಅಕೌಂಟ್ ಡೆಬಿಟ್ ಬ್ಯಾಂಕ್. ಪೇಡ್ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ ಕ್ಯಾಶ್. ರಿಸೀವ್ ಕಮಿಷನ್ ಅಂತಂದ್ರೆ ಕ್ಯಾಶ್ ಅಕೌಂಟ್ ಬಿಟ್ಟು ಕಮಿಷನ್ ಅಕೌಂಟ್. ಅದೇ ತರ ಇಲ್ಲಿ ಪೇಡ್ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಪೇಡ್ ಸ್ಯಾಲರಿ ಫಾರ್ ಕ್ಯಾಶ್. ಪೇಡ್ ಸ್ಯಾಲರಿ ಫಾರ್ ಕ್ಯಾಶ್. ಇದೆಲ್ಲ ಟೋಟಲ್ ಮನಿ ಎಷ್ಟು ಬರುತ್ತೆ ನೋಡಿ. ಇಲ್ಲಿಂದ ಅಮೌಂಟ್ ಎಷ್ಟಿದೆ? ಸೇಲ್ಸ್ ರಿಟರ್ನ್ ಎಷ್ಟಿದೆ? ಮಧ್ಯಾಹ್ನ ಅಮೌಂಟ್ ಎಷ್ಟಿದೆ? 2000. ನೆಕ್ಸ್ಟ್ 10,000. ನೆಕ್ಸ್ಟ್ 8,000. ನೆಕ್ಸ್ಟ್ 15,000. ನೆಕ್ಸ್ಟ್ ಆಯ್ತಾ? ಕಾಸು ಇದೆ ನೋಡಿ. ಇದೆಲ್ಲ ಟೋಟಲ್ ಮಾಡಬೇಕು. ಲಾಸ್ಟ್ ಲೈನ್ ಗೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಕ್ಯಾಲ್ಕುಲೇಟರ್ ತಗೊಳ್ರಿ, ಟೋಟಲ್ ಮಾಡ್ರಿ ಎಷ್ಟು ಬರುತ್ತೆ ನೋಡಿ. ನಾಳೆ ಏನಪ್ಪಾ ಅಂದ್ರೆ ಎಲ್ಲರೂ ಕರೆಕ್ಟ್ ಆಗಿ ಹೋಗ್ಬೇಕು. ಇನ್ನೊಂದಿನ ಅಂದ್ರೆ ಎಲ್ಲರೂ ಕ್ಯಾಲ್ಕುಲೇಟರ್ ತರಬೇಕು, ಎಲ್ಲರೂ ಕ್ವಶನ್ ಬ್ಯಾಂಕ್ ಇರಬೇಕು. ಕ್ವಶನ್ ಬ್ಯಾಂಕ್ ಮೇಲೆ ಸಾಲ್ವ್ ಮಾಡ್ತೀವಿ ನಾಳೆ. ಕ್ಯಾಶ್ ಅಕೌಂಟ್ ಆಯ್ತಲ್ಲ. ಸೊ ಇದು ನಿಮ್ಮ ಜನರಲ್. ನಾಳೆ ಏನ್ ಮಾಡ್ತೀನಿ, ನಾಳೆಗೂ ಕೂಡ ಒಂದು ಪ್ರಾಬ್ಲಮ್ ಅನ್ನು ನೀವು ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡು ಬರ್ಬೇಕು. ಬರ್ತೀರಾ? ಗ್ರೂಪ್ ಕಳಿಸ್ತೀನಿ, ಇವಾಗ ಪ್ರಾಬ್ಲಮ್ ಕಳಿಸ್ತೀನಿ, ಅದನ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ. ಸಾಲ್ವ್ ಆಗಲಿಲ್ಲ ಅಂದ್ರೆ ನಾಳೆ ಅದನ್ನ ನಾನೇ ಸಾಲ್ವ್ ಮಾಡ್ತೀನಿ. 7 ಕ್ಲಾಸ್ ಮಾಡ್ತೀನಿ.